ಸರ್ ಈಗ ನೀವು ಸೂಪರ್ ಅಂತ ಒಂದು ಮೂವಿನಲ್ಲಿ ಇಂಥ ವಿಚಾರಗಳನ್ನ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ರಿ. ಅಂದರೆ ನಿಮಗೆ ಅಲ್ಲಿಂದ ಈ ಯೋಚನೆಗಳಿತ್ತ ಅಥವಾ ತುಂಬಾ ದಿನದಿಂದ ಇದ್ದಂಥ ಯೋಚನೆ ಸ್ಪಷ್ಟತೆ ಇರಲಿಲ್ಲ ಅಷ್ಟೇ. ಎಲ್ಲ ಅನ್ಸೋದು ಒಂದಿನ ಡೆಮಾಕ್ರಸಿ ಇದೇನೇ ಇದು, ಆಮೇಲೆ ಅದನ್ನು ಕೊಂಡ್ಕೊಂಡ್ಬಿಟ್ಟಿದ್ದಾರೆ ದುಡ್ಡು ಹಾಕಿ. ಯಾವ ಡೆಮಾಕ್ರಸಿ? ಸರ್ ನೀವು ಫಿಲಮಿಗೆ ಬಂದಾಗ ಆ ಸ್ಟೇಜಲ್ಲಿ ಇದ್ದಿದ್ದ ಡೆಮಾಕ್ರಸಿಗೂ ಈಗಿರೋ ಡೆಮಾಕ್ರಸಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಅನ್ನಿಸ್ತಿದ್ಯಾ ನಿಮಗೆ? ಖಂಡಿತ ಚೇಂಜಸ್ ಆಗಿದೆಯಲ್ವಾ. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಅದು ಹೊಟ್ಟೆ ಹೋಗಿದೆ ಇವಾಗ. ಅದೇ ಹೇಳಿದೆ ಎಲ್ಲರಿಗೂ ಏನಂದ್ರೆ ಸೆಲ್ಫ್ ಇಂಟ್ರೆಸ್ಟು, ಆಮೇಲೆ ಅದೇ ಕರೆಕ್ಟು ಅನ್ಸಿದೆ, ಅದೇ ಸತ್ಯ ಅನ್ಸ್ಬಿಟ್ಟಿದ್ದೆ ರೀ. ತಲೆ ಒಡೆದು ಬದುಕಬೇಕ್ರಿ, ಅದೇ ಸತ್ಯ. ಯಾಕಂದ್ರೆ ನಿಮಗೂ ಗೊತ್ತು, ನನಗೂ ಗೊತ್ತು. ನಿಮಗೂ ಅದು ಸತ್ಯ ಅನ್ಸುತ್ತೆ, ನನಗೂ ಅದು ಸತ್ಯ ಅನ್ಸುತ್ತೆ. ಅದೇ ಒಂದು ಸುಳ್ಳನ್ನ 10 ಜನ ಇಲ್ಲ ಸತ್ಯ ಸತ್ಯ ಅಂದ್ರೆ ಅದೇ ಸತ್ಯ ಆಗ್ಬಿಟ್ಟಿದೆ. ಇದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಈ ಸತ್ಯ ಅರ್ಥ ಮಾಡ್ಕೊಳಕ್ಕೆ. ಇಲ್ಲ ಅವ್ರು ಹೇಳ್ತಿರೋದೆಲ್ಲ ಕರೆಕ್ಟ್, ಯಾರು ಕೇಳಿ ಎಲ್ಲರೂ ಹೇಳೋದು ಒಂದೇ ಮಾತು, ಸರ್ ನೀವು ಹೇಳ್ತಿರಲ್ಲ 100% ಕರೆಕ್ಟ್ ಸರ್, ಆದರೆ ಅಂತ ಸ್ಟಾರ್ಟ್ ಮಾಡ್ತಾರೆ. ನಾನು ದಯವಿಟ್ಟು ಆದರೆ ತೆಗೆದಾಕ್ಬಿಡ್ರಪ್ಪ. ಅಲ್ಲ ನಾನೊಬ್ಬ ಏನು ಮಾಡೋಕ್ಕೆ, ಇದೇ ಪ್ರಾಬ್ಲಮ್ಮು. ನಾನೊಬ್ಬ ಏನು ಮಾಡೋಕ್ಕಾಗತ್ತೆ ಅನ್ನೋದೇ ಗುಲಾಮತ್ತ ಇದು. ನಾನು ಗುಲಾಮ ಆಗ್ಬಿಟ್ಟಿದ್ದೀನಿ. ನನಗೆ ನನ್ನ ಒಳಗಿರೋ ಶಕ್ತಿ ಗೊತ್ತಾಗ್ತಿಲ್ಲ ನನಗೆ. ನಾನೊಬ್ಬ 4 ಜನ ಚೇಂಜ್ ಮಾಡ್ಬೋದಲ್ವಾ? ಸಾಕು, ಅಷ್ಟೇ ಸಂತೋಷ ಪಡಿ. ನೀನು ಲೀಡ್ರ್ ಆಗಿರ್ತೀಯ ಆವಾಗ. ನಾನು ಎಲ್ರಿಗೂ ಹೇಳ್ತಿರೋ ಅಷ್ಟೇ, ಇಲ್ಲಿಗೆ ಬರೋಕ್ಕೆ ಮುಂಚೆ ಲೀಡ್ರಾಗಿ ಪ್ರಚಾರ ಮಾಡಿ, ಲೀಡರ್ಶಿಪ್ ಕ್ವಾಲಿಟಿ ತೊಗೊಳ್ಳಿ. ಇಲ್ಲಿ ಬಂದ್ರ ಮೇಲೆ ವರ್ಕರ್ಸ್ ಆಗಿ, ಇಲ್ಲಿ ಬಂದು ನಿಂತ್ಕೊಂಡ್ರ ಮೇಲೆ ಲೀಡರ್ ಆಗಬೇಡಿ. ಇದು ರಿವರ್ಸ್ ಮಾಡ್ಕೊಂಡ್ಬಿಟ್ಟಿದೆ ರಾಜಕೀಯದಲ್ಲಿ. ಬರೋವರೆಗೂ ಅವ್ನು ವರ್ಕರು ಎಲ್ಲ ಕೆಲಸ ಮಾಡ್ತಾನೆ. ಅಣ್ಣ ನೀನು ಕಾಲಿಗೆ ಬೀಳ್ತೀನಣ್ಣ ಅಂತ, ಗೆದ್ರ ಮೇಲೆ ನಾವೇ ಹಾರ ಹಾಕ್ಬಿಡ್ತೀವಿ ಅವನಿಗೆ. ಅವ್ನು ಹಿಂಗಿರ್ತಾನೆ, ಏನಮ್ಮ ಬಾಮ್ಮ ಮನೆಗೆ ಮಾಡ್ಕೊಳ್ಳೋಣ ಬಿಡಮ್ಮ ಅಂದರೆ ಎಂಥ ಸಂಬಳ ಕೊಡೋಕ್ಕೆ ಶುರು ಮಾಡಿದ್ರ ಮೇಲೆ ಅವನು ಲೀಡ್ರು. ಇದು ಹೆಂಗಂದರೆ ರೋಡಲ್ಲೊಬ್ಬ ಹೋಗ್ತಿರ್ತಾನೆ, ನಮ್ಮ ಮನೆ ಕೆಲಸಕ್ಕೆ ಇಟ್ಕೊಬೇಕು, ನಾನು ಅವನ್ನ ಕಾರ್ ಡ್ರೈವರಾಗಿ ಇಟ್ಕೊಬೇಕು, ಓಕೆನಾ? ಅವನಿಗೆ ನೀನು ಕಾರ್ ಡ್ರೈವಿಂಗ್ ಬರುತ್ತಾಗಿರುತ್ತೆ ನೋಡ್ಬಿಟ್ಟು ನಾನು ಚೆಕ್ ಮಾಡಿ ಇಟ್ಕೊಬೇಕು, ಇದು ಮಾಡಬೇಕಲ್ವ? ಅವನಿಗೆ ಸಂಬಳ ಕೊಡ್ತೀನಿ, ರೆಸ್ಪೆಕ್ಟು ಕೊಡ್ತೀನಿ, ಇಲ್ಲ ಅಂತಲ್ಲ. ಅವನಿಗೆ ಡ್ರೈವಿಂಗ್ ಕೆಲಸ ಕೊಡ್ತೀನಿ. ನಮ್ಮ ಮನೇಲಿ ಈ ಥರ ಹಾಕ್ಬಿಟ್ಟು ಹಾಕಿ ಕೂರಿಸ್ಬಿಟ್ಟು ನೆಕ್ಸ್ಟ್ ಯಾವನ ಬಂದರೆ ಡ್ರೈವಿಂಗ್ ಮಾಡ್ತೀಯಾ, ಕಾರ್ ಓಡಿಸೋ ಬಾ, 5 ವರ್ಷಕ್ಕೆ ನಿನಗೊಂದು ಚಾನ್ಸ್ ಕೊಡ್ತೀನಿ ನಾನು ಅನ್ನೋ ಥರ ಆಗ್ಬಿಟ್ರೆ ಎಂಥ ಮೂರ್ಖತನ ಅಲ್ವ ನಮ್ಮದು. ಇದನ್ನು ಒಪ್ಕೊಂಡಿದ್ದೀವಿ ಅಂದರೆ ನನಗೆ ಯಂಗ್ಸ್ಟರ್ಸ್ ಎಲ್ಲ ಕೆಲವರು ಇದನ್ನು ವಾತ್ಸವ್ರು ನೋಡಿದ್ರೆ ನನಗೆ ಅನ್ಸುತ್ತೆ, ಏನು ಇಷ್ಟು ದಾರಿದ್ರ್ಯ ಬಂದ್ಬಿಟ್ಟಿದ್ಯಾ ನಮ್ಮ ವಿಚಾರಕ್ಕೆ, ಅಷ್ಟೊಂದು ದಾರಿದ್ರ್ಯ ಬಂದ್ಬಿಟ್ಟಿದ್ಯಾ, ಯಾವ ಲೆವೆಲ್ಗೆ ಸಮಾಜ ಹುಡುಗರನ್ನೆಲ್ಲ ಕ್ರಿಯೇಟ್ ಮಾಡಿಬಿಟ್ಟಿದೆ ಅನಿಸುತ್ತೆ. ಸರ್ ಇತ್ತೀಚಿನ ಬೆಳವಣಿಗೆಗಳು ನೀವು ಗಮನಿಸ್ತಿದ್ದೀರಿ ಧರ್ಮದ ಮೇಲೆ, ಅಂದರೆ ಇವೆಲ್ಲ ನೆಕ್ಸ್ಟ್ ಎಲೆಕ್ಷನ್ಗೆ ಟಾಪಿಕ್ಗಳು ಈಗಿಂದ ಅಂದರೆ ಹರಿಬಿಡ್ತಾ ಇದ್ದಾರೆ ರಾಜಕೀಯ ನಾಯಕರು, ನಮ್ಮ ಮಧ್ಯೆ ಚರ್ಚೆಗೆ ಬಿಡ್ತಾ ಇದ್ದಾರೆ. ಯಾಕಂದರೆ ಇರೋವಂಥ ಸಮಸ್ಯೆಗಳನ್ನ ಮರಿಬೇಕು ಜನ. ಪೆಟ್ರೋಲ್ ಜಾಸ್ತಿ ಆಗ್ತಾ ಇದೆ, ಡೀಸೆಲ್ ಜಾಸ್ತಿ ಆಗ್ತಾ ಇದೆ, ಪ್ರತಿಯೊಂದು ವಸ್ತು ಬೆಲೆ ಕೂಡ ಜಾಸ್ತಿ ಆಗಿದೆ. ಸೊ ಅದನ್ನು ಮರಿಬೇಕು. ಇವತ್ತು ಏನಾಗ್ತದೆ, 10-20 ಸಾವಿರ ತಿಂಗಳಿಗೆ ಸಂಬಳ ತಗೊಳ್ಳೋನು ಬದುಕಕ್ಕೆ ಆಗ್ತಾ ಇಲ್ಲ, ಸಾಲ ಮಾಡ್ಕೊಂಡು ಬದುಕಬೇಕು ಅಂಥ ಪರಿಸ್ಥಿತಿ. ಸೊ ಅದನ್ನೆಲ್ಲ ಮರಿಬೇಕು. ಹಾಗಾಗಿ ಧರ್ಮ, ಈ ಹಲಾಲ್ ಕಟ್, ಜಟ್ಕಾ ಕಟ್, ಇಂಥದ್ದು ಎಷ್ಟೋ ವಿಚಾರಗಳನ್ನ ಚರ್ಚೆಗೆ ಬಿಟ್ಬಿಟ್ಟಿದ್ದಾರೆ. ಆ್ಯಂಡ್ ಎಷ್ಟೋ ಜನ ಅದನ್ನೇ ಚರ್ಚೆ ಮಾಡಿಕೊಂಡು ಕೂಡ ಹೋಗ್ತಾ ಇದ್ದಾರೆ. ಸೊ ಏನು ಅನ್ಸುತ್ತೆ ಸರ್ ಹಿಂಗೆ ಅವ್ರನ್ನ ಡೈವರ್ಟ್ ಮಾಡೋದು, ಬೇಡದಲ್ಲಿರೋ ವಿಚಾರನ ಚರ್ಚೆಗೆ ಬಿಡೋದು? ಅಂದರೆ ಇವಾಗ ಕೇಳಿ, ಇವಾಗ ಮಾಡ್ತಿರೋರು ತಪ್ಪ, ಕೇಳ್ತಿರೋರು ತಪ್ಪ ಅಲ್ವಾ? ನೀವು ಕೇಳಿ ಎರಡೂ ತಪ್ಪು ಸರ್, ಬಟ್ ಆದ್ರೆ ತಪ್ಪನ್ನೇ ಮಾಡ್ತಿದಾರಲ್ಲ. ಇಲ್ಲ, ನೀವು ತಪ್ಪು ಮಾಡ್ರೆ ನನಗೆ ಬೆನಿಫಿಟ್ ಇದೆ. ನಾನು ತಪ್ಪು ಮಾಡ್ತಿರೋದು ನನಗೆ ಬೆನಿಫಿಟ್ಗೋಸ್ಕರ, ನೀವು ತಪ್ಪು ಮಾಡ್ತಿರೋದು ನೀವು ಕಳ್ಕೊಳ್ಳೋಕ್ಕೋಸ್ಕರ. ಯಾರು ತಪ್ಪು ಡೇಂಜರ್ ಅಷ್ಟೇ ಅರ್ಥ ಮಾಡ್ಕೊಬೇಕು. ನಾನು ಯಾಕೆ ತಪ್ಪು ಮಾಡಬೇಕು? ಮಾಡಬಾರ್ದು ಅಲ್ವಾ? ಬೆನಿಫಿಟ್ ಇರೋರು ಮಾಡಲಿ, ಅವನಿಗೆ ಬೆನಿಫಿಟ್ ಸಿಗುತ್ತೆ. ಯಾರೋ ದುಡ್ಡು ಕೊಡ್ತಾರೆ, ಈ ಗಲಾಟೆ ಮಾಡೋ, ದುಡ್ಡು ಇಸ್ಕೊಂಡು ಗಲಾಟೆ ಮಾಡ್ತಾನೆ. ಅಂದ್ರೆ ತುಂಬಾ ಬುದ್ಧಿವಂತರಾಗಿ ಯೋಚನೆ ಮಾಡಿದಾಗ ಮಾತ್ರ ಇಂಥ ಥಾಟ್ಸ್ ಬರುತ್ತೆ ಅನ್ಸುತ್ತೆ. ಬಟ್ ಅಷ್ಟು ಬುದ್ಧಿವಂತರು ಎಲ್ಲರೂ ಆಗ್ಬೇಕು. ಅಂದ್ರೆ ಜನಗಳು ಪ್ರತಿಯೊಬ್ಬರು ಅಷ್ಟು ಬುದ್ಧಿವಂತರಾದಾಗ ಬುದ್ಧಿವಂತರೇ ಹೇಳಿ ನೀವು ಬುದ್ಧಿವಂತರಲ್ಲ, ನಾನು ಬುದ್ಧಿವಂತ ಒಬ್ಬನೇ, ನಾನು ಬುದ್ಧಿವಂತ ಅದು ಹೇಳಿ ನಿಮ್ಮನ್ನು ದಡ್ರ ಮಾಡಿ ಕೂರಿಸ್ಬಿಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ ನೀವೆಲ್ಲ ಬುದ್ಧಿವಂತರಪ್ಪ, ನೀವೆಲ್ಲ ಬುದ್ಧಿವಂತ ನಾನು ಹೇಳೋಕ್ಕೆ ಶುರು ಮಾಡಿದ್ದೀನಿ ಅಷ್ಟೇ. ನೀವು ಸಾಮಾನ್ಯರಲ್ಲ, ನೀವು ಅಸಾಮಾನ್ಯರು. ನಿಮ್ಮ ದುಡ್ಡಿಂದನೇ ಇಡೀ ಗೌರ್ಮೆಂಟ್ ನಡೀತಾ ಇರೋದು. ಪ್ರತಿ ಒಬ್ರಿಗೆ ಸಂಬಳ ಕೊಡೋದು ನಿಮ್ಮ ದುಡ್ಡು. ಸೊ ಯಾರು ಮನೆಯಿಂದ ತಂದು ಈ ದೇಶದಲ್ಲಿ ಬ್ರಿಡ್ಜ್ಗಳು, ಫ್ಲೈಓವರ್ಗಳು, ಏರ್ಪೋರ್ಟ್ಗಳು ಕಟ್ಟಿಲ್ಲ, ಎಲ್ಲ ನಿಮ್ಮ ದುಡ್ಡದು, ಸಾರ್ವಜನಿಕರ ದುಡ್ಡದು. ಅದು ಗೊತ್ತಾಗ್ಬಿಟ್ರೆ ಸಾಕು. ನಿಜ. ನೀವು ಪಕ್ಷ ಸ್ಟಾರ್ಟ್ ಮಾಡಿದಾಗ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಉಪೇಂದ್ರ ಅವ್ರು ಫಿಲ್ಮ್ ಬಿಟ್ಬಿಡ್ತಾರೆ, ಇನ್ಮೇಲೆ ಫುಲ್ ಟೈಮ್ ಪೊಲಿಟಿಷಿಯನ್ ಆಗಿಬಿಡ್ತಾರೆ. ಅಂದರೆ ಎಲ್ಲ ರಾಜಕೀಯ ಪಕ್ಷಗಳ ಥರ ಅವರು ಕರ್ನಾಟಕದಲ್ಲಿ ಟ್ರೈ ಮಾಡ್ತಾ ಇದ್ದಾರೆ ಒಂದು ರಾಜಕೀಯ ಪಕ್ಷನ ಅನ್ನೋದು. ಬಟ್ ನೀವೀಗ ಫಿಲಮಲ್ಲೂ ನಿಮ್ಮ ಪಾಡಿಗೆ ನಿಮ್ಮ ಕೆಲಸನೂ ಮಾಡ್ತಿದ್ದೀರಿ. ಸೊ ಈ ವಿಚಾರಗಳನ್ನು ಕೂಡ ಜನಗಳಿಗೆ ರೀಚ್ ಮಾಡುವಂಥ ಕೆಲಸ ಮಾಡ್ತಿದ್ದೀರಿ. ಹೇಗೆ ಸರ್ ಅದು ಹೇಗೆ ಬ್ಯಾಲೆನ್ಸ್ ಮಾಡ್ತಿದ್ದೀರಿ? ನಿಮ್ಗೆ ಯಾರಾದರೂ ಹೇಳಿದಾರಾ ಫಿಲಮ್ನ ಕಂಪ್ಲೀಟ್ ಬಿಟ್ಟು ಇದ್ರಲ್ಲಿ ಕಂಪ್ಲೀಟ್ ಇನ್ವಾಲ್ವ್ ಆಗಬೇಕು? ನಾನು ಬರೀ ದುಡ್ಡು ಇನ್ವೆಸ್ಟ್ಮೆಂಟ್ ಒಂದೇ ರಾಂಗ್ ಅಂತ ಹೇಳ್ತಿಲ್ಲ, ಇವನ್ ಟೈಮ್ ಇನ್ವೆಸ್ಟ್ಮೆಂಟು ರಾಂಗೆ. ಯಾಕಂದ್ರೆ ನಾನೊಂದು 5 ವರ್ಷ ಬಿಟ್ಟು ಇದು ಮಾಡಿ ನಾನು ಡೆಸ್ಪ್ರೇಟ್ ಆಗ್ಬಿಡ್ತೀನಿ. ಮತ್ತೆ ನನ್ನ ಪ್ರೊಫೆಷನ್ನೇ ಇದ್ರಿ ನಾನು ಗೆಲ್ತಾನೆ ಇಲ್ಲ ಅಂತ.
ಏನ್ರಿ 5 ವರ್ಷ ನಾನು ಎಷ್ಟು ಕಳ್ಕೊಂಡಿದ್ದೀನಿ ಗೊತ್ತಾ, ನಾನೆಲ್ಲ ಬಿಟ್ಟು ಬಂದು. ಸೊ ಅಗೇನ್ ದುಡ್ಡು ಮಾಡ್ಲಿಕ್ಕೆ ರಾಜಕೀಯರೇ ಬೇಕು ಅಂತ ಅನ್ಸುತ್ತೆ. ನಾನು ಹೇಳಿದ್ದು ಯಾಕೆ ನಿಜ ಹೇಳಿ, ನಿಮ್ಗೇನು ಏನು 24 hours ಮಾಡೋ ಅಂಥ ಕೆಲಸ ಏನಿದೆ? ದಿನಕ್ಕೊಂದು ವಿಡಿಯೋ ಮಾಡ್ಬೋದು ಅಲ್ವಾ? ಗೆಲ್ಸದ್ಮೇಲೆ ಬೇಕಾದ್ರೆ ಆಫ್ ಕೋರ್ಸ್ 24 hours ಕೆಲಸ ಇರೋದ್ರೆ ಒಂದು ವಾರ ಮಾಡಬೇಡಿ, ಒಂದು ದಿನ ಟೈಮ್ ಸಿಗ್ತಾ ಎಲ್ಲೋ ಸ್ಪೆಂಡ್ ಮಾಡೋದು, 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿ, ಏನೋ ಒಂದು ಪೋಸ್ಟ್ ಹಾಕಿ, 4 ಜನ ಯಾವುದೋ ಮದುವೆಗೆ ಹೋಗ್ತೀನೋ 4 ಜನ ಮಾತಾಡಿ, ಏನಪ್ಪ ಪ್ರೆಸೆಂಟ್ ಸಿನಾರಿಯೋ ಆಗಿದೆ ನೋಡಿ, ಇದೊಂದು ಐಡಿಯಾಲಜಿ ಇದೆ, ಮಾಡ್ಬೋದಲ್ಲ ನಾವೆಲ್ಲ ಸೇರ್ಕೊಂಡು ಒಂದು ಮಾತಾಡಿ. ಯಾವುದೋ ಖಾಲಿ ಬೋಲಿ ಮಾತಾಡ್ತೀವಿ ನಾವು ಅಲ್ಲಿ ಕೂತ್ಕೊಂಡು, ಏನ್ರಿ ಅದೇನ್ರಿ ಅದೇ ಆಯ್ತಂತೆ, ಇದು ನೋಡ್ರಿ ಇಲ್ಲೊಂದು ಇನ್ಸಿಡೆಂಟ್ ಆಯ್ತಂತೆ, ಅದು ಅದ್ರ ಬದಲು ಇದೊಂದು 5 ನಿಮಿಷ ಮಾತಾಡಿ. ಆಗಲ್ಲ ಅನ್ನೋದು ಏನಿಲ್ಲ, ನಮಗೆ ಬೇಕು ಬೇಡವಾ ಅಂತ. ನಾನು ಫಸ್ಟು ಡೇ ಹೇಳಿದೆ, ಪರಿಸ್ಥಿತಿ ಬಂದಾಗ ಇದು ತಗೊಂತಾರೆ ಜನ. ಏನು ಹೇಳಿ, ಅವ್ರಿಗೆ ಅರ್ಥ ಅವ್ರಿಗೆ ಅನಿವಾರ್ಯತೆ ಅಥವಾ ಬೇಕು ಅನ್ನಿಸ್ಬೇಕು. ಹೌದು, ಬುಡಕ್ಕೆ ಬೆಂಕಿ ಬಿದ್ದಾಳೆ ನನಗೆ ಅರ್ಥ ಆಗೋದು. ನನಗೆ ಆರಾಮಾಗಿದ್ದಾಗ ನನಗೆ ಯಾವುದು ಕೇರ್ಲೆಸ್, ನನಗೆ ಬಿಡ್ರಿ ರೀ ಚೆನ್ನಾಗಿದ್ದೀನ, ಚೆನ್ನಾಗಿದೆ ಸಂತೋಷಪ್ಪ, ನಾನು ಯಾಕೆ ನಿಮ್ಮನ್ನು ಚೇಂಜ್ ಮಾಡಲಿ? ಇಫ್ ದ ಪ್ರೆಸೆಂಟ್ ಸಿಸ್ಟಮ್ ಈಸ್ ಗುಡ್, ಇಫ್ ಎವ್ರಿಥಿಂಗ್ ಈಸ್ ಗುಡ್, ನಾನೇನು ಮಾಡೋದು. ಆಮೇಲೆ ಇನ್ನೊಂದು ನನಗೆ ಭಯ ಆಗೋದೇನೆಂದರೆ, ಈ ಕರ್ಮ ಫಿಲಾಸಫಿ ನಮ್ಮಲ್ಲಿರೋದು, ಎಲ್ಲ ಕಿತ್ತು ಚಿತ್ರಾನ್ನ ಎಲ್ಲ ಆದರೂ ಕೂಡ ಏನ್ರಿ ಮಾಡೋದು, ನಾವು ಪಡ್ಕೊಂಬಂದಿದ್ರಿ, ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ವೋ ನೋಡಿ, ಮನೆಯೊಳಗೆಲ್ಲ ನೀರು ನುಗ್ಬಿಟ್ಟಿದೆ ವಾಸನೆ ಅಂತ ಏನೋ ಒಂದು ಮಾಡ್ಕೊಂಡು ಅದನ್ನು ತನ್ನನ್ನು ತಾನೇ ದೂಷಣೆ ಮಾಡ್ಕೊಂಡು, ಅದು ಡೇಂಜರಸ್. ಅದಾಗದೇ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಡಿಸಾಸ್ಟ್ರಸ್ ಆಗೋಗ್ಬಿಡುತ್ತೆ, ಅದು ಹೋಪ್ಲೆಸ್ ಸಮಾಜ ಆಗ್ಬಿಡುತ್ತೆ. ಸ್ಟಾರ್ಟ್ ಮಾಡೋಕೆ ಯಾಕೆ ನನಗೆ ಈ ತೊಂದರೆ ಬರ್ತಿದೆ, ಯಾಕೆ ನನ್ನ ಜೀವನ ಉತ್ತಮ ಮಾಡ್ಕೊಳಕ್ಕಾಗಲ್ಲ, ಯಾಕೆ ಇವತ್ತು ಜಾಬ್ ಸಿಗ್ತಾ ಇಲ್ಲ ನನಗೆ, ಯಾಕೆ ಎಜುಕೇಷನ್ ಇಷ್ಟು ಎಕ್ಸ್ಪೆನ್ಸಿವ್ ಆಗಿದೆ, ಯಾಕೆ ಹೆಲ್ತ್ ಇಷ್ಟೊಂದು ಎಕ್ಸ್ಪೆನ್ಸಿವ್, ಯಾಕೆ ರೋಡ್ಗಳು ಹಿಂಗಿದ್ದಾವೆ? ಅಲ್ಲ ಸರ್ ನೋಡಿ, ಇವತ್ತು ಸೇವೆ ಅನ್ನೋದು ಇಲ್ವೇ ಇಲ್ಲ. ಶಿಕ್ಷಣ ಅದು ಬಿಸ್ನೆಸ್ ಆಗಿದೆ, ವೈದ್ಯಕೀಯ ಅದಂತೂ ದೊಡ್ಡ ಬಿಸ್ನೆಸ್ ಆಗಿದೆ, ಇನ್ನು ರಾಜಕೀಯ ಸೊ ಅದು ಕೂಡ ಕಂಪ್ಲೀಟ್ ಬಿಸ್ನೆಸ್. ಮೀನು ರಾಜಕೀಯ ಬಿಸ್ನೆಸ್ ಮಾಡಿದ್ದಕ್ಕೆ ನಾವು ಶಿಕ್ಷಣ ಬಿಸ್ನೆಸ್ ಮಾಡ್ತು ರಾಜಕೀಯ, ಹೆಲ್ತ್ ಬಿಸ್ನೆಸ್ ಮಾಡ್ತು ರಾಜಕೀಯ, ಪಾಲಿಸಿ ಎಲ್ಲ ಮಾಡೋರು ಯಾರು? ರಾಜಕೀಯ ಬಿಸ್ನೆಸ್ ಮಾಡಿದ್ದು ಯಾರು? ನಾವುಗಳು ಅಲ್ವಾ? ಏನು ಸರ್ ಏನು ಮಾಡ್ತಿಲ್ಲ, ಅವನೊಂದು ಬಾಡ್ ಊಟ ಹಾಕ್ಸ್ಬೇಕು ಪಾಪ, ಎಲೆಕ್ಷನ್ ನಿಂತಿರೋನು. ಮದುವೆ ಅಂತ ಕಾರ್ಡ್ ಕೊಟ್ರೆ ಮನೆಗೆ ಹೋದ್ರೆ ಏನೋ ದುಡ್ಡೇ ಕೊಡಲ್ಲ, ಅವ್ನಿಗೆ ಯಾಕೆ ಓಟ್ ಹಾಕೋಣ ಅಂತ ನಾವೇ ಮಾತಾಡೋದು. ನಾವೇ ಮಾಡಿರೋದು ಇದನ್ನು, ಇವತ್ತು ನಾವೇ ಬದಲಾಯಿಸ್ಬೇಕು. ಇಲ್ಲಿ ನಾವು ರಾಜಕೀಯದವ್ರು ಬೈಕೊಂಡು ನನ್ನ ಖುಷಿಗೋಸ್ಕರ ತುಂಬ ಜನ ಆ ಥರ ಇದ್ದಾರೆ, ಅವ್ರಿಗೆ ಯಾವುದೂ ಇಷ್ಟ ಆಗಲ್ಲ, ಅವ್ರಿಗೆ ನೀವು ಸ್ವರ್ಗ ತಂದಿಟ್ಟರು ಇಷ್ಟ ಅಲ್ಲ, ಬೈತಾ ಇರ್ತಾರೆ ಅಷ್ಟೇ ಅವರು. ಕೆಲವರು ಆ ಥರ ಕ್ಯಾಟಗರಿ ತುಂಬ ಜನ ಇದ್ದಾರೆ. ಇವಾಗ ರೋಡು ಚೆನ್ನಾಗಿ ಹಾಕಿದ್ರು, ಸಿಮೆಂಟ್ ರೋಡ್ ಅಂದ್ಕೊಳ್ಳಿ, ಅದಕ್ಕೆ ಮಾತಾಡ್ತಾರೆ, ಸಿಮೆಂಟ್ ರೋಡ್ ಹಾಕಿ ನೀರೇ ಇಳಿತಿಲ್ಲ ರೀ ಭೂಮಿ ಒಳಗಡೆ, ಇಲ್ಲ ಹಾಳು ಮಾಡಿಟ್ಟಿದ್ದಾರೆ, ಬಿಸಿಲು ಹೆಂಗೆ ಹೊಡಿತದೆ ಗೊತ್ತಾ ಅಂತ. ರೋಡ್ ಸರಿ ಇಲ್ಲ ಅದನ್ನು ಬೈತಾ ಇರ್ತಾನೆ. ಇದು ಇನ್ನೊಂದು ಕ್ಯಾಟಗರಿ, ಅದು ಬಿಡಿ ವೇಸ್ಟ್ ಕ್ಯಾಟಗರಿ, ಅದು ಎಲ್ಲವನ್ನೂ ನೆಗೆಟಿವ್ ಯೋಚನೆ ಮಾಡೋದು. ನಾನಿಲ್ಲಿ ಹೇಳಿರೋದು ಪಾಸಿಟಿವ್ ಆಗಿ ಥಿಂಕ್ ಮಾಡೋರು ಬನ್ನಿ ಇಲ್ಲಿಗೆ. ಖಂಡಿತ ನೀವುಗಳೇ ಬದಲಾಯಿಸ್ಬೇಕಿಲ್ಲ, ಎಸ್ಪೆಷಲಿ ಯಂಗ್ಸ್ಟರ್ಸು. ನಿಮ್ಗಿನ್ನೂ 50 ವರ್ಷ ಈ ದೇಶದಲ್ಲಿ ಬದುಕಬೇಕು, ನೀವು ಅದ್ಭುತ ಮಾಡ್ಬೋದು. ನೀವು ಮಾಡಲ್ವ ಪಾರ್ಟಿ? ಬೇಡ, ನಿಮ್ಮ ಪಾರ್ಟಿ ಇದೆ ನೋಡಿ, ಬನ್ನಿ, ನೀವೇ ಪ್ರೆಸಿಡೆಂಟ್ ಇದಕ್ಕೆ. ಸರ್ ನೋಡಿ, ನೀವು ವಿಚಾರಗಳ ಮೂಲಕ ಯಂಗ್ಸ್ಟರ್ಸ್ನ ಅಟ್ರಾಕ್ಟ್ ಮಾಡಬೇಕು ಅಂತ ನೀವು ಅಂದ್ಕೋತಿದ್ದೀರಾ. ಬಟ್ ಕೆಲವು ಪಾರ್ಟಿಗಳ ಸ್ಟ್ರಾಟರ್ಜಿ ಹೇಗಿರುತ್ತೆ ಅಂದರೆ, ಯಾರೋ ಬಾಲಿ ಪಾನಿಪುರಿ ತಿನ್ಕೊಂಡಿದ್ದಂತೆ ಅವ್ರಿಗೆ ಫೋನ್ ಮಾಡಿ MP ಟಿಕೆಟ್ ಕೊಟ್ಬಿಟ್ರಂತೆ, ಯಂಗ್ಸ್ಟರ್ಸ್ ಎಲ್ಲ ಅಲ್ಲಿ ಹೋದರೆ ಅವ್ರಿಗೆ ಫ್ಯೂಚರ್ ಇದೆ. ಸೊ ಈ ಥರದ ಚಿಂತನೆಗಳು ಈಗಿನ ಯಂಗ್ಸ್ಟರ್ಸ್ ಹೆಂಗೆ ಆಯ್ಕೆ ಮಾಡ್ಕೋಬೇಕು? ಅದರಿಂದನೂ ಹೊರಗೆ ಬರ್ತಾರೆ. ನಾನು ಅದೇ ಹೇಳಿದ್ದು, ಒಬ್ಬನ್ನ ರಾಜ ಮಾಡೋದಲ್ಲ ಪ್ರಜಾಪ್ರಭುತ್ವ. ನೀವು ಜನಗಳನ್ನ ರಾಜ ಮಾಡೋದು ಪ್ರಜಾಪ್ರಭುತ್ವ, ಅದು ಚಾಲೆಂಜಿಂಗ್ ಟಾಸ್ಕ್. ಇಲ್ಲಿ ಜನಗಳು ವಿಚಾರವಂತರಾಗಬೇಕು. ಒಂದು ಸತಿ ಅವ್ರು ವಿಚಾರವಂತರಾಗ್ಬಿಟ್ರೆ ಅಂದ್ಕೊಳ್ಳಿ, ಅವನು ಯಾವ ನಾಯಕನ ಬುದ್ಧಿವಂತಿಕೆಗೂ ಮರಳಾಗಲ್ಲ ಅವನು. ಇವತ್ತು ಫಾರಿನ್ ಕಂಟ್ರೀಸಲ್ಲಿ ಹೆಂಗಿದೆ, ಪ್ರತಿಯೊಂದಕ್ಕೂ ರೆಫರೆಂಡಮ್ ಇದೆ, ಪಬ್ಲಿಕ್ ಪೋಲಿಂಗ್ ಕೇಳ್ತಾರೆ. ಯಾವುದೋ ಒಂದು ವಿಷಯ ಇಂಪಾರ್ಟೆಂಟ್ ವಿಷಯ ಆಗಬೇಕಂದ್ರೆ ಪಬ್ಲಿಕ್ ಪೋಲಿಂಗ್ ಇಲ್ಲದೆ ಅವ್ರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಯಾವುದೋ ಒಂದು ಡಿಸಿಷನ್ ಆದರೆ ಅದು ರೂಲ್ ಆಗಬೇಕಂದ್ರೆ ಮತ್ತೆ ಪಬ್ಲಿಕ್ ಒಪಿನಿಯನ್ಗೆ ಹೋಗ್ಬೇಕಂತ, ಎಕ್ಸ್ಪರ್ಟ್ ಕಮಿಟಿಗೆ ಹೋಗಬೇಕು, ಅವ್ರು ಓಕೆ ಮಾಡಬೇಕು, ಇವ್ರು ಓಕೆ ಮಾಡಬೇಕು, ಅಷ್ಟು ಪ್ರೋಸೆಸ್ ಇದೆ ಅದಕ್ಕೆ. ಇಲ್ಲಿ ಇದಿದೆ, MLC, ರಾಜ್ಯಸಭಾ, ಲೋಕಸಭೆ, ಇದೆಲ್ಲ ಇದೆ. ಯಾಕಲ್ಲಿ ಇದನ್ನು ಮಾಡಿದ್ರೆ ಹೇಳಿ, ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಯಾಕಂದರೆ ಜನಗಳು ರೆಪ್ರೆಸೆಂಟೇಟಿವ್ ಸೆಲೆಕ್ಟ್ ಮಾಡ್ತಾರೆ. ಬಟ್ ಒಂದಷ್ಟು ವಿಚಾರವಂತರು ಬುದ್ಧಿವಂತರು, ಬೇರೆ ಬೇರೆ ಫೀಲ್ಡಲ್ಲಿ ಓದಿರೋ ಅಂಥವ್ರು ಇಲ್ಲಿದ್ದರೆ, ಯಾವುದಾದ್ರು ಒಂದು ಪಾಲಿಸಿ ಮ್ಯಾಟರ್ಸ್ ಬಂದಾಗ ಅವ್ರು ಡಿಸ್ಕಸ್ ಮಾಡಿ ಕಾನ್ಸಿಕ್ವೆನ್ಸಸ್ ಎಲ್ಲ ನೋಡಿ ಅದನ್ನು ಓಕೆ ಮಾಡೋವಂಥದ್ದು ಒಂದು ಈಗ ಅದನ್ನೇ ಮಾರಾಟ ಮಾಡೋ ಥರ ಮಾಡ್ಕೊಂಡ್ಬಿಟ್ಟಿದ್ದೀವಲ್ಲ ನಾವು. ಸೀಟಿಗೆ ಇಷ್ಟು 50 ಕೋಟಿ ಕೊಡ್ರಿ ನಿಮ್ಗೆ ಅಲ್ಲೇ ಇದು, ಅಥವಾ ಯಾರೋ ಫೇಮಸ್ ವ್ಯಕ್ತಿ ಅವನಲ್ಲಿ ಕೂರಿಸು. ಇವತ್ತು ನೀವು ಆಟ ಆಡ್ತಿರ್ಬೋದು, ನಾಳೆ ನೀವೇ ಅನ್ಭವಿಸೋದು. ನಾನು ರಾಜಕೀಯದವ್ರಿಗೂ ಹೇಳ್ತೀನಿ ಇದನ್ನು. ನೀವು ಅಂದ್ಕೊಂಡ್ರೆ ಬಂದು ನಾವು ಬುದ್ಧಿವಂತರು, ನಾವು ಆಟ ಆಡ್ತಾ ಇದ್ದೀವಿ ಸಮಾಜದಲ್ಲಿ ಅಂತ. ಬಟ್ ಇದೇ ಸಮಾಜದಲ್ಲಿ ನೀವು ಬದುಕ್ತಾರೆ, ನಾಳೆ ಒಂದು ವಾರದಾಗ ನಿಮ್ಗೆ ಅರ್ಥ ಆಗುತ್ತೆ, ನಾವು ಈ ದೇಶನ ಯಾಕೆ ಸರಿ ಮಾಡಿಲ್ಲ, ನಾವು ಯಾಕೆ ಇಲ್ಲಿ ಟೆಕ್ನಾಲಜಿ ನಾವು ಯಾಕೆ ಬಳಸಲಿಲ್ಲ. ಇಲ್ಲಿ ಇವತ್ತೆಲ್ಲ ಡಿಪೆಂಡ್ ಆಗ್ಬಿಟ್ಟಿದ್ದೀವಿ ಬೇರೆಯವ್ರ ಮೇಲೆ. ಎಲ್ಲಿದೆ ಸ್ವತಂತ್ರ ನಮಗೆ? ಅವತ್ತು ಅವ್ರು ಆಳ್ತಾ ಇದ್ರು ಡೈರೆಕ್ಟ್, ಇವತ್ತು ಇಂಡೈರೆಕ್ಟಾಗಿ ಆಳ್ತಾ ಇದ್ದಾರೆ.
FDI 100%, ಅವ್ನು ಇನ್ವೆಸ್ಟ್ ಮಾಡ್ತಾನೆ, ಅವ್ನಿಗೋಸ್ಕರ ಇಲ್ಲಿ ಕಂಪ್ನಿಲಿ ಪಾಪ ಹುಡುಗರು ಕೂತ್ಕೊಂಡು ಟಪ 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 ಹೊಡಿತಾ ಇರ್ತಾರೆ. ಗೂಗಲ್ ಅವ್ರದ್ದು, ಫೇಸ್ಬುಕ್ ಅವ್ರದ್ದು, ಇನ್ಸ್ಟಾ ಅವ್ರದ್ದು, ಸೋಷಿಯಲ್ ಮೀಡಿಯಾ ಎಲ್ಲ ಪ್ರತಿಯೊಂದು ಅವ್ರದ್ದೇನಾ, ಅಮೆಝಾನು ಏನೋ ಪ್ರತಿಯೊಂದು, ಓಲಾ, ಊಬರು, ಯಾವ್ದು ತೊಗೊಳ್ಳಿ ಪ್ರತಿಯೊಂದು ನಮ್ದು ಏನಿದೆ ಇಲ್ಲಿ ಅಲ್ವಾ? ನಮ್ಮಲ್ಲಿ ಏನು ವಿಚಾರವಂತರಿಲ್ವಾ? ಹಂಗೆ ನೋಡೋಕೋರೆ ನಮ್ಮ ದೇಶದವ್ರು ಆ ಕಂಪನಿಗಳಿಗೆ ಸಿಇಒಗಳು. ಹೌದು, ಅಲ್ಲಿ ಹೋಗಿ ಅಂದ್ರೆ ನಮ್ಮ ದೇಶದ ಟ್ಯಾಲೆಂಟ್ನ ಅವ್ರು ಯುಟಿಲೈಸ್ ಮಾಡ್ಕೋತಾರೆ, ಯೂಸ್ ಮಾಡಿ ನಮ್ಮ ಮೇಲೆ ಇದು ಮಾಡ್ತಾ ಇದ್ದಾರೆ. ಅಂದರೆ ಎಂಥ ದುರದೃಷ್ಟಕರ ಈ ಪರಿಸ್ಥಿತಿ ನಮ್ಮದು. ಸರಿ, ಅಂದರೆ ನೀವು ಹೇಳಿದ ಹಾಗೆ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಆದರೆ ಅನ್ನೋದನ್ನ ಇನ್ಮೇಲೆ ನಿಲ್ಲಿಸಿ ಕಾನ್ಸೆಪ್ಟ್ನ ಆದಷ್ಟು ಅಡಾಪ್ಟ್ ಮಾಡ್ಕೊಳಕ್ಕೆ ನೀವೇ ಯೋಚನೆ ಮಾಡಿ, ಸರಿನಾ ತಪ್ಪಾ ಅನ್ನೋದನ್ನು ಜನಗಳೇ ಯೋಚನೆ ಮಾಡಬೇಕು ಅನ್ನೋದು. ಸರಿ, ಇದನ್ನು ಒಂದು ಕಡೆ ಬಿಟ್ಟರೆ ಈಗ ಪ್ರಣಾಳಿಕೆ ಸಿದ್ಧಪಡಿಸ್ಬೇಕು, ನೀವು ಕೂಡ ಏನು ಅಂದ್ಕೊಂಡಿದ್ದೀರಿ? ಪ್ರಣಾಳಿಕೆ ಇಲ್ಲಮ್ಮ, ಇಲ್ಲ, ಪ್ರಣಾಳಿಕೆ ಹೇಳ್ತಿರೋದೇ ಅದನ್ನು. ಓಕೆ, ಪ್ರಣಾಳಿಕೆ ಮಾಡಬೇಕಾ? ನೀವು ಅಥೆಂಟಿಕ್ಕಾಗಿ ಬಡ್ಜೆಟ್ ಇಟ್ಕೊಂಡು ಮಾಡಿ. ಏನು ಹೇಳಿ, ಇವಾಗ ಅದು ಹೆಂಗ್ರಿ ಬಡ್ಜೆಟ್ ಇಟ್ಕೊಂಡು ಮಾಡೋದೇನು? ಬಡ್ಜೆಟ್ ಗೊತ್ತಿಲ್ವ ನಿಮಗೆ? ನೀವೇ ಆಡಳಿತ ನಡೆಸಿದ್ದೀರಾ? ಇಲ್ಲ ಡೆಫಿಸಿಟ್ ಆಗುತ್ತೆ, ಇದಾಗುತ್ತೆ, ಅದನ್ನು ಪ್ಲ್ಯಾನ್ ಮಾಡಿನೇ ಮಾಡಿ. ಈಗ 50 ಕೋಟಿ ಪ್ಲ್ಯಾನ್ ಇದ್ದರೆ 30 ಕೋಟಿಲಿ ಪ್ಲ್ಯಾನ್ ಮಾಡಿ, 30 ಕೋಟಿಗೆ ಪ್ಲ್ಯಾನ್ ಮಾಡಿ ಏನಾಗುತ್ತೆ ಅಂತ, ಅದನ್ನು ತೋರಿಸಿ ಜನಕ್ಕೆ. ಆಮೇಲೆ ಇದನ್ನು ಮಾಡಲಿಲ್ಲ ಅಂದರೆ ನಾನು ಕೆಳಗಿಳಿತೀನಿ, ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳಿ. ಒಂದು ಲೀಗಲ್ ಡಾಕ್ಯುಮೆಂಟ್ ಥರ ಆ ಥರ ಒಂದು ಕೋರ್ಟಲ್ಲಿ ರಿಜಿಸ್ಟರ್ ಮಾಡುವಂಥ ಪದ್ಧತಿ ಬರೋ. ಎಲೆಕ್ಷನ್ ಕಮಿಷನ್ ರಿಜಿಸ್ಟರ್ ಮಾಡಿ, ನನ್ನ ಪಾರ್ಟಿ ನಾನು ಬಂದರೆ ಇಷ್ಟಿಷ್ಟು ಕೆಲಸ ಮಾಡ್ತೀನಿ 5 ವರ್ಷದಲ್ಲಿ ಅಂತ ಮಾಡಿ, ಆಗಲಿಲ್ಲ ಕೆಳಗಿಳಿಯುವಂಥ ಪರಿಸ್ಥಿತಿ ಬರಬೇಕು. ರೈಟ್ ಟು ರೀಕಾಲ್ ಇರಬೇಕು ಅದಕ್ಕೆ. ಅದಿಲ್ಲ. ಇವಾಗ ಏನು ಮಾಡೋದು ನಾವು? ಇವಾಗ ಅದು ಕಾನ್ಸ್ಟಿಟ್ಯೂಷನಲ್ಲಿ ಚೇಂಜ್ ಆಗಬೇಕು ರೀ. ಓಕೆ ಅಪ್ಪ, ಹಂಗಂದ್ರೆ ನಾವಂತೂ ತಪ್ಪು ಸುಳ್ಳು ಹೇಳಲ್ಲ. ನಾವು ಅದಕ್ಕೆ ಏನು ಮಾಡಿದ್ದೀವಿ, ಜನಗಳ ಬೇಡಿಕೆನೇ ನಮ್ಮ ಪ್ರಣಾಳಿಕೆ. ಕರೆಕ್ಟಾ? ನಾನು ಯಾಕೆ ಹೇಳಿ, ಈ ಆ್ಯಕ್ಚುಲಿ ಎಲ್ಲದಕ್ಕಿಂತ ಉತ್ತಮ ಪ್ರಣಾಳಿಕೆ ಅಂದರೆ ಇದು, ಜನಗಳ ಬೇಡಿಕೆ. ಜನಗಳಿಗೆ ಏನು ಬೇಕೋ ಅದನ್ನು ಅದಕ್ಕಿಂತ ನನ್ನ ಪ್ರಕಾರ ಯಾವ ಪ್ರಣಾಳಿಕೆ ಯಾರು ಮಾಡಲೇಬಾರ್ದು. ನನಗೇನೋ ಒಂದು ಐಡಿಯಾ ಇರುತ್ತೆ, ನಾನು ಇಲ್ಲೊಂದು ಫ್ಲೈಓವರ್ ಹಾಕ್ಸ್ತೀನಿ ರೀ, ಇಲ್ಲಿ ಹಿಂಗೆ ಕಾಣಿಸುತ್ತೆ ಅಂದ್ಕೊಂಡು ನಾನು ನಿಮ್ಗೆ ಕನ್ವಿನ್ಸ್ ಮಾಡಿ, ಪಾಪ ನಿಮ್ಗೆ ಆ್ಯಕ್ಚುಲಿ ಮಕ್ಳಿಗೆ ಸ್ಕೂಲ್ ಬೇಕಾಗಿರುತ್ತೆ ಅವಶ್ಯಕವಾಗಿ, ನಾನು ನಿಮ್ಮನ್ನು ಕನ್ವಿನ್ಸ್ ಮಾಡಿಬಿಡ್ತೀನಿ. ಯಾಕಂದ್ರೆ ನನಗದ್ರ ಲಾಭ ಜಾಸ್ತಿ ಅಲ್ವಾ? ಅದರಿಂದ ಜನಗಳ ಬೇಡಿಕೆನೇ ಇಟ್ಕೊಳ್ಳಿ. ನೀವೇನಿದ್ರು ನೀವು ರೆಪ್ರೆಸೆಂಟೇಟಿವ್ ಅಷ್ಟೇ, ನೀವು ನಾಯಕರಲ್ಲ, ನೀವು ಕೆಲಸಗಾರರು. ಹೋಗಿ ಜನನ ಕೇಳಿ. ಈಗ ಟೆಕ್ನಾಲಜಿಲಿ ಎಲ್ಲನೂ ಕನೆಕ್ಟ್ ಮಾಡ್ಬೋದು. ಪ್ರತಿಯೊಬ್ಬರ ಹತ್ರ 80% ಜನರ ಹತ್ರ ಮೊಬೈಲ್ ಇಲ್ವಾ? ಕನೆಕ್ಟ್ ಮಾಡೋಕ್ಕಾಗಲ್ವಾ? ಇಲ್ಲ, ಪರ್ಸ್ನಲಾಗಿ ಹೋಗಿ ಮೀಟ್ ಮಾಡಿ ಮಾಡ್ಬೋದು. 6 ಮಂತ್ಸ್ ಟೈಮ್ ವೇಸ್ಟ್ ಮಾಡಿ ಪರವಾಗಿಲ್ಲ, ಹೋಗಿ ಎಲ್ಲನೂ ಕನೆಕ್ಟ್ ಮಾಡಿ, ಎಲ್ಲರಿಗೆ ಏನು ಬೇಕು ತಿಳ್ಕೊಳ್ಳಿ. ಅದ್ರ ಮೇಲೆ ನೀವು ಹಾಕಿ ಏನೇನು ಮಾಡಬೇಕು ಅಂತ, ಅದನ್ನು ಮತ್ತೆ ತೋರಿಸಿ ಜನಕ್ಕೆ. ಅದರಲ್ಲಿ ಯಾವುದು ಫಸ್ಟು ಬೇಡಿಕೆ ಇದೆಯೋ ಅದನ್ನು ಒಂದು ಪ್ಲ್ಯಾನ್ ಮಾಡಿ, ಅದಕ್ಕೊಂದು ಆಪ್ಷನ್ ಕ್ರಿಯೇಟ್ ಮಾಡಿ, ಅದನ್ನು ಮತ್ತೆ ಜನಕ್ಕೆ ತೋರಿಸಿ. ದೊಡ್ಡ ವಿಷಯ ಅಲ್ಲ, ಅದರಲ್ಲಿ ಯಾರು ಓಕೆ ಮಾಡ್ತಾರೋ ಅದನ್ನು ಮಾಡಿ. ಈ ಥರ ಒಂದು ಸ್ಟೇಜಸ್ ಮಾಡಿದಾಗ ಕರಪ್ಷನ್ ಆದಷ್ಟು ಕಡಿಮೆ ಆಗುತ್ತೆ, ಮೋಸ ಮಾಡೋಕ್ಕಾಗಲ್ಲ ಅಂತ. ಸರ್, ಬಟ್ ನೀವೇ ಹೇಳಿದ ಹಾಗೆ ಇದು ಸ್ವಲ್ಪ ಟೈಮ್ ತೊಗೊಳ್ಬಹುದು, ಬಟ್ ಒಂದಲ್ಲ ಒಂದು ದಿನ ಈ ಕಾನ್ಸೆಪ್ಟ್ ಜನಗಳು ಇಷ್ಟಪಡ್ತಾರೆ, ಇದು ನಮಗೆ ಬೇಕು ಅಂಥೇಳಿ ಜನಗಳೇ ಖಂಡಿತವಾಗ್ಲೂ ಮುಂದೆ ಬರ್ತಾರೆ. ಓಕೆ ಸರ್, ನೀವು ತುಂಬ ಕೂಲಾಗಿರ್ತೀರ, ನಾವು ಎಲ್ಲಿ ನೋಡಿದ್ರೂ ತುಂಬ ಕೂಲಾಗಿ ಇರ್ತೀರ. ಬಟ್ ನಿಮಗೆ ಯಾವುದಾದ್ರು ತುಂಬ ಸಿಟ್ಟು ಜಾಸ್ತಿ ಬರುತ್ತಾ? ಯಾವ ವಿಚಾರಕ್ಕೆ ತುಂಬ ಸಿಟ್ಟು ಬರ್ಬೋದು? ಅಲ್ಲ, ಈ ಥರದ್ದು ನೋಡಿ, ನಂಗೆ ಸಿಟ್ಟು ಬರೋದಂದರೆ ಸತ್ಯ ಗೊತ್ತಿದ್ದು ಅದನ್ನು ಅವಾಯ್ಡ್ ಮಾಡೋದು, ಏನು ಹೇಳಿ, ಆಮೇಲೆ ಅದಕ್ಕೆ ಆರ್ಗ್ಯೂ ಮಾಡೋದು ಅದು ವಿಚಿತ್ರ ಅನಿಸುತ್ತೆ. ನನ್ನ ಪ್ರಕಾರ ಲೆಟಸ್ ಆರ್ಗ್ಯೂ ಇಲ್ಲ ಅಂತ ಹೇಳಿದ್ರೆ ಕೊನೆಗೆ ಎಲ್ಲೋ ಒಂದು ಕಡೆ ನಾವು ಕರೆಕ್ಟ್ ಅನಿಸ್ಬೇಕಲ್ವ. ಈ ಆದರೆ ಅನ್ನೋದು ಕೇಳಿದ್ರೆ ತುಂಬ ಸಿಟ್ಟು ಬರುತ್ತೆ. ಎಲ್ಲ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಆದರೆ ಸಿಟ್ಟು ಬರುತ್ತೆ. ಓಕೆ ಸರ್, ಉಪೇಂದ್ರ ಅಂದರೆ ವಿಚಿತ್ರ, ಅವ್ರ ಕಾನ್ಸೆಪ್ಟ್ಗಳೇ ವಿಚಿತ್ರ. ಸೊ ಈ ಮಾತು ತುಂಬ ಕೇಳಿರ್ತೀರಾ, ಅದು ಕೇಳಿ ನಿಮಗೆ ಅನಿಸಿದ್ಯಾ ಹೌದು ನಾನು ಸ್ವಲ್ಪ ವಿಚಿತ್ರ? ಇಲ್ಲ, ಸತ್ಯನೇ ವಿಚಿತ್ರ ಆಗ್ಬಿಟ್ಟಿದೆ ಜನಕ್ಕೆ ಇವಾಗ. ಯಾಕಂದ್ರೆ ಸುಳ್ಳಲ್ಲಿ ಬದುಕಿ ಸತ್ಯ ಹೇಳಿದ್ಕೊಂಡು ಅದೇಂಗ್ರಿ ಅಂತಾರೆ. ಅದೇ ದೊಡ್ಡ ಪ್ರಾಬ್ಲಮ್. ಈಗ ನಾವು ಸುಳ್ಳಲ್ಲೇ ಬದುಕ್ತಿರೋದು, ಸುಳ್ಳೇ ನಿಜ ಅನ್ಕೊಂಡಿದ್ದೀವಿ. ಮೇ ಬಿ ಅದೇ ಸುಳ್ಳೇ ನಿಜ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಾನೆಲ್ಲ ಹುಡುಕ್ತಾನೆ ಇರ್ತೀನಿ ಅದನ್ನು. ಯಾಕಂದ್ರೆ ನನಗೆ ಬೇರೆ ಏನೋ ಹೇಳಬೇಕು ಅಂತ ಆಸೆ. ಎಲ್ಲರೂ ಹೇಳೋದು ಸುಳ್ಳು, ನಾನು ಯಾಕೆ ಹೇಳಲಿ ಅಂತ ಹೊಸ ಸುಳ್ಳು ಹೇಳೋಣ. ಓಕೆ ಸರ್. ಸೊ ನಮಗೆ ಗೊತ್ತು ನೀವು ಎಷ್ಟು ಬ್ಯುಸಿ ಇದ್ದೀರಾ ಪ್ರಜಾಕಿ ಆ ಫಿಲಮು, ಬಟ್ ಆ ಟೈಮಲ್ಲೂ ನಮಗೆ ಈ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ನೀವೇ ಹೇಳಿದಾಗೆ ನಿಮ್ಮ ಕಾನ್ಸೆಪ್ಟ್ ಆದರೆ ಬಿಟ್ಟು ಎಲ್ರಿಗೂ ರೀಚ್ ಆಗಲಿ, ಎಲ್ಲರೂ ಅದನ್ನು ಫಾಲೋ ಮಾಡಲಿ, ಅಂದರೆ ಅವ್ರಿಗೆ ಅನ್ನಿಸ್ಲಿ ಅದು ಆದಷ್ಟು ಬೇಗ ಅಂತ ನಾವು ಕೂಡ ವಿಶ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.